ನಮಸ್ತೆ, ನನ್ನ ಹೆಸರು ರಂಜಿನಿ ಅಂತ. ನಾನು ಸ್ಕೂಲ್ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ನಂದು ಫಸ್ಟು ಒಪಿನಿಯನ್ ಅಂದರೆ ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳಲ್ಲೂ ನನಗೆ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಅದನ್ನು ಶೇರ್ ಮಾಡ್ಕೋತೀನಿ. ಫಸ್ಟು ನನ್ನ ಖುಷಿತ್ತು 6th B ಇವಾಗ ಓದ್ತಾ ಇರೋದು. ಅವನನ್ನು ಒಂದು ಸ್ಕೂಲಿಗೆ ಸೇರಿಸ್ಬೇಕು ಅಂದಾಗ ನನ್ನ ಎಲ್ಲ ಪೇರೆಂಟ್ಸ್ಗೆ ಇದಿರುತ್ತೆ, 4-6 ಸ್ಕೂಲನ್ನು ನಾವು ವಿಚಾರಿಸ್ತೀವಿ. ಅದರಲ್ಲಿ ನಾನು ಎಲ್ಲ ಸ್ಕೂಲ್ ವಿಚಾರಿಸ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೆದಿತ್ತು. ನಾನು ಇದೇ ಥರ ಕೇಳಿದಾಗ ನಾನು ಆ ಟೈಮಲ್ಲಿ ಸೇರಿಸ್ಬೇಕಾದ್ರೆ ನನಗೆ ಅದು ಕಂಫರ್ಟಬಲ್ ಅನಿಸಿಲ್ಲ ಸ್ಕೂಲಲ್ಲಿ. ಸೊ ಫೀಸ್ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬರು ಹಿಂಗೆ ಮಾತಾಡಬೇಕಾದ್ರೆ ಟೀಚರ್ ಏನಂದರು, ಎಕ್ಸಾಮ್ ಬುಕ್ ಕೊಡ್ದಂಗೆ ಏನಂತ ಮಾತಾಡಿದ್ರು, ನಿಮ್ಗೆ ಆಗಿಲ್ಲ ಅಂತಂದರೆ ನೀವು ಗೌರ್ಮೆಂಟ್ ಸ್ಕೂಲ್ ಟ್ರೈ ಮಾಡ್ಬೋದಲ್ಲ ಅಂತಂದರು. ಸೊ ಆ ಥಾಟ್ ಇಟ್ಕೊಂಡು ನನಗೆ ಒಂಥರ ಬೇಜಾರಾಯಿತು. ಆಮೇಲೆ ಯಾರೋ ಹೇಳಿದ್ಮೇಲೆ ನನಗೆ ಜುಬ್ಲಿ ಸ್ಕೂಲ್ ಬಗ್ಗೆ ಗೊತ್ತಾಗಿ ನನಗೆ ಬಂದೆ. ಪ್ರಿನ್ಸಿಪಲ್ ಸರ್ ಹತ್ರ ಮಾತಾಡಿದ್ರೆ ಎಲ್ಲ ಓಕೆ ಅನ್ನಿಸ್ತು. ಮತ್ತು ಮಗು ಎಜುಕೇಷನ್ ಬಗ್ಗೆ ಹೇಳ್ಬೇಕು ಅಂದರೆ ಅದಕ್ಕೆ ಎರಡು ಮಾತಾಡೋಂಗಿಲ್ಲ. ನಾನು ಬೇರೆ ಪೇರೆಂಟ್ಸ್ಗೂ ಕೂಡ ನಾನು ರೆಫರ್ ಮಾಡ್ತೀನಿ. ಯಾಕಂದರೆ ಎಜುಕೇಷನ್ ಅದೇ ಥರ ಇದೆ, ಆ್ಯಕ್ಟಿವಿಟೀಸು ಪ್ರತಿಯೊಂದು. ನನ್ನ ಮಗ ಎಲ್ಲದರಲ್ಲೂ ಔಟ್ ಆಫ್ ಔಟು. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ಲಾಸ್ಟು ಇವಾಗ ಫಸ್ಟ್ ಅಟೆಂಪ್ಟಲ್ಲಿ ಅವನು ಕೆಮಿಸ್ಟ್ರಿಗೆ ಏನೋ ಮಾರ್ಕ್ಸ್ ಕಡಿಮೆ ತೆಗ್ದಿದ್ದ. ಸೊ ನಾನು ಡೈರೆಕ್ಟ್ ಟೀಚರ್ ಹತ್ರನೇ ಮಾತಾಡಿದೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಮ್ಯಾಮ್ ಏನಿರೋದು ಒಂದೇ ಸೆಷನ್, ಮ್ಯಾಮ್ ನೀವು ಯಾವುದೇ ಕಾರಣಕ್ಕೂ ಟ್ಯೂಷನ್ ಮಾತ್ರ ಹಾಕ್ಬೇಡಿ, ಮಗು ಓದ್ತಿದ್ದಾನೆ, ನೆಕ್ಸ್ಟ್ ಮಾಡಿದಾಗ ಟ್ರೈ ಮಾಡ್ತಾನೆ, ಚೆನ್ನಾಗಿ ಓದ್ತಾನೆ, ಮುಂದೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಮನೇಲಿ ಏನು ಎಫರ್ಟ್ ಹಾಕಬೇಕು ಅದನ್ನ ಅಷ್ಟೇ ಮಾಡಿ ಅಂತಂದರು. ಸೊ ನನ್ನ ಮಗ ಇವತ್ತು ಕ್ಲಾಸ್ಗೆ ಫಸ್ಟು. ನಾನು ಅದನ್ನು ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಮತ್ತು ಇನ್ನೊಂದು ಚಿಕ್ಕ ಮಗನ ಬಗ್ಗೆ ಹೇಳಬೇಕು. ಅವ್ನು ಚಿಕ್ಕವನು ಬಂದು ಇವಾಗ LKG ಓದ್ತಾ ಇರೋದು. ಸೊ ಸೇರಿಸ್ಬೇಕಾದ್ರೆ ನನಗೆ ಏನು ಕನ್ಫ್ಯೂಷನ್ ಇರಲಿಲ್ಲ, ಯಾಕಂದರೆ ದೊಡ್ಡ ಮಗ ಚೆನ್ನಾಗಿ ಓದೋದ್ರಿಂದ ಚಿಕ್ಕ ಮಗನ ಇಲ್ಲೇ ಹಾಕಬೇಕು ಅನ್ನೋದು ಒಂದು ಥಾಟ್ ಇತ್ತು. ಸೊ ನನ್ನ ಫ್ರೆಂಡ್ಗೂ ಕೂಡ ಸಜೆಸ್ಟ್ ಮಾಡಿ ಆ ಮಗುನು ಅವನ ಜೊತೆನೇ ಸೇರಿಸಿದ್ದೀನಿ. ಆ ಚಿಕ್ಕವನು ಏನು ಮಾಡ್ದ, ಲಾಸ್ಟ್ ಇಯರ್ ಎಲ್ಲ ನಾನು ಹಿಂಗೆ ನನ್ನ ಕಸಿನ್ ಮನೆಗೆ ಹೋದಾಗ ಅವ್ರ ಮಗು ಚೆನ್ನಾಗಿ, ಅಂದರೆ ಅವರು PKG LKGಯಿಂದ ಸ್ಕೂಲ್ಗೆ ಹಾಕಿರೋದ್ರಿಂದ ಎಲ್ಲರೂ ಆರಾಮಾಗಿ ಹೇಳ್ತಾ ಇದ್ರು ಮಗು. ನನ್ನ ಮಗ ಏನೂ ರೈಮ್ಸ್ ಹೇಳಿರಲಿಲ್ಲ, ಮತ್ತು ಟೇಬಲ್ಸ್ ಏನೇನು ಹೇಳ್ತಿರಲ್ಲ, ಅವ್ನಿಗೆ ಅಂಗನವಾಡಿಗೆ ಏನೋ ಒಂದು ಎರಡು ಕಲ್ತಿದ್ದ ಅದನ್ನ ಅಷ್ಟೇ ಹೇಳ್ತಿದ್ದ. ಸೊ ನಾನು ಮಗು ಸ್ವಲ್ಪ ಅಷ್ಟು ಚಾಲಾಕಿಲ್ಲ, ಇವನು ಎಜುಕೇಷನ್ ಸ್ವಲ್ಪ ಕಮ್ಮಿ ಇರ್ತಾನೇನೋ ಅಂತ ಥಿಂಕ್ ಮಾಡಿದೆ. ಸೊ ನಿಜ ಈ ಸಲ ನಾನು ಹೋದಾಗ ನಾನು ಅದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ನಂಗೆ ತುಂಬ ಖುಷಿಯಾಗುತ್ತೆ. ಈ ಸಲ ಹೋದಾಗ ಆ ಮಗು PKG ಮುಗಿಸಿ LKG ಇದೆ. ಇವನು ಅಷ್ಟೇ PKG ಏನು ಬಂದಿಲ್ಲ, ಡೈರೆಕ್ಟ್ LKG ಅಷ್ಟೇ ಬಂದಿರೋದು. ಈಗ 6 months ಅಷ್ಟೇ ಆಗಿರೋದು. ಅವನು 2 1 2 ಮಗುಗೆ ಇನ್ನು 2 1 2 ಅದ್ರ ಬಗ್ಗೆ ಗೊತ್ತೇ ಇಲ್ಲ ನನ್ನ ಕಸಿನ್ ಮಗುಗೆ. ಬಟ್ ಇನ್ನು 2 1 2 ಹೇಳ್ತಿದ್ದಾನೆ ಅಂದರೆ ಯಾವುದೇ ಪ್ರೆಷರ್ ಇಲ್ಲದೆ ಆಟ ಆಡಿಕೊಂಡು ಆರಾಮಾಗಿ ಇದನ್ನು ಎಜುಕೇಷನ್ ಅವನು ಫೀಲ್ ಮಾಡ್ತಿದ್ದಾನಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇಬ್ಬರು ಮಕ್ಕಳು ಕೂಡ ಟಾಪರು. ನನಗೆ ಅಂದರೆ ಹೇಳ್ಬೇಕಂತಂದರೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಿಜ ಸೀರಿಯಸ್ಲಿ ನಾನು ಬೇರೆ ಪೇರೆಂಟ್ಸ್ಗೂ ಅಷ್ಟೇ ಎಲ್ಲೂ ವಿಚಾರಿಸ್ಬೇಡಿ, ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ, ದಯವಿಟ್ಟು ಸ್ಕೂಲ್ಗೆ ಹಾಕಿ. ಬೇರೆ ಸ್ಕೂಲ್ ವಿಚಾರಿಸೋದು ಒಬ್ಬೊಬ್ಬರು ಒಪಿನಿಯನ್ ಇದೆ. ಮತ್ತು ಫೀಸ್ ಬಗ್ಗೆ ಮಾತಾಡೋಂಗಿಲ್ಲ. ಕೆಲವು ಸ್ಕೂಲಲ್ಲಿ ಕರೆಸಿ ಒಂಥರ ನಮಗೆ ಫೀಲ್ ಆಗೋ ಥರ, ನಮಗೂ ಕೊಡೋ ಥರ ಮಾತಾಡ್ತಾರೆ. ಬಟ್ ಇಲ್ಲಿ ಯಾರೂ ಆ ಥರ ಇಲ್ಲ. ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೋತಾರೆ. ಯಾಕಂದರೆ ಎಲ್ಲರೂ ಮಿಡಲ್ ಕ್ಲಾಸ್ ಅವರು ಇರ್ತಾರೆ, ಲೋಯರ್ ಇರ್ತಾರೆ, ಅಪ್ಪರ್ ಅವರು ಇರ್ತಾರೆ. ಸೊ ನಾವೆಲ್ಲ ಮಿಡಲ್ ಕ್ಲಾಸಲ್ಲಿ ಇರೋದ್ರಿಂದ ಇಬ್ಬರು ಮಕ್ಕಳು ಓದಿಸ್ಬೇಕಂದ್ರೆ ತುಂಬ ಕಷ್ಟ ಈಗಿನ ಜನ್ರೇಷನಲ್ಲಿ. ಬಟ್ ಈ ಸ್ಕೂಲ್ ಮಾತ್ರ ಸೀರಿಯಸ್ಲಿ ಹೇಳ್ತಿದ್ದೀನಿ. ನನ್ನ ಸಜೆಷನ್ ಏನು ಅಂತಂದರೆ, ದಯವಿಟ್ಟು ಏನು 2 ಮಾತಿಲ್ಲದೆ ಆರಾಮಾಗಿ ಈ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನ ನೀವು ನಂಬಿಕೆಯಿಂದ ಸೇರಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಇಡೀ ಸ್ಕೂಲ್ಗೆ, ಇಡೀ ಟೀಮ್ಗೆ, ಪ್ರಿನ್ಸಿಪಲ್ ಸರ್ಗೆ, ಚೇರ್ಮನ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್.